ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 9:30. ಇವಾಗ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಪ್ಪ ಇಷ್ಟು ಲೇಟು ಅಂತ ಅಂದರೆ, ನನ್ನ ಮಗ ಗಾಡಿ ರೆಡಿ ಮಾಡಿಸ್ಬೇಕಮ್ಮ ಅಂದ. ಮತ್ತು ಹಂಗೇ ನಾನು ಸ್ನಾನ ಮಾಡಬೇಕಾಯಿತು. ನಿನ್ನೆ ತಲೆ ಸ್ನಾನ ಮಾಡಿದ್ದೆ, ಇವತ್ತು ಮೈ ತೊಳ್ಕೊಂಡೆ. ಅದಕ್ಕೆ ಮೈ ತೊಳ್ಕೊಂಡು ಮತ್ತು ಒಂದು ಸ್ವಲ್ಪ ಬಟ್ಟೆ ಇತ್ತು, ಅದಕ್ಕೆ ಬಟ್ಟೆ ಎಲ್ಲ ಒಗ್ದು ಹಾಕೋಣ ಅಂದ್ಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಮತ್ತು ಅಂದರೆ ಬಟ್ಟೆ ಎಲ್ಲ ಒಗ್ದು ಹಾಕ್ಕೊಂಡೆ. ಮತ್ತು ಬಚ್ಚಲು ಬಾತ್ರೂಮ್ ಎಲ್ಲ ಸ್ವಲ್ಪ ತೊಳಿಬೇಕಾಗಿತ್ತು, ಅದೆಲ್ಲ ತೊಳೆದೆ. ಮತ್ತು ನಾನು ಮೈ ತೊಳ್ಕೊಂಡು ಮತ್ತು ನೆಲ ಇನ್ನೂ ಕಸ ಗುಡಿಸಿಲ್ಲ, ಏನಿಲ್ಲ. ಈಚೆ ಬಂದು ಬಟ್ಟೆ ಒಳಗಡೆ ಬಚ್ಚಲಲ್ಲಿ ಹಂಗೆ ಇತ್ತು, ಅದನ್ನು ಮರ್ತುಬಿಟ್ಟಿದ್ದೆ. ಮತ್ತು ಅದನ್ನು ಹೋಗಿ ಎಲ್ಲ ಒಣಗಾಕ್ಬಿಟ್ಟು ಬಂದು ಅಡುಗೆ ಮಾಡಿಬಿಡೋಣ ಜಲ್ದು. ಆಮೇಲೆ ನೆಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟೆಲ್ಲ ನೆಲ ಒರೆಸ್ಕೊಳ್ಳೋಣ ಅಡುಗೆ ಎಲ್ಲ ಆದಮೇಲೆ ಅಂತೇಳಿ ಅಡುಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಗರಿಬೇಳೆನೂ ಹೆಸ್ರು ಕಾಳು ಹಾಕ್ಬಿಟ್ಟು ಕಾಳು ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ. ಇವತ್ತೇನು ನಾನು ಪೂಜೆ ಎಲ್ಲ ಮಾಡೋಂಗಿಲ್ಲ, ಹಂಗಾಗಿ ಮನೇಲೇನು ಮಾಡಲಿಲ್ಲ ಅಂದರೂ ನೆಲನಾದರೂ ಒರೆಸ್ಬೇಕಲ್ವ. ಅದಕ್ಕೆ ಅಡುಗೆ ಎಲ್ಲ ಬೇಗ ಬೇಗ ಮಾಡಿಬಿಟ್ಟು ನೆಲ ಒರೆಸೋಣ ಅಂತ ಅಡುಗೆ ಮಾಡ್ತಾಯಿದ್ದೀನಿ. ಅವ್ನು ಬೇರೆ ಗಾಡಿ ರೆಡಿ ಮಾಡ್ಸೋಕೆ ಹೋಗ್ಬೇಕು ಅಂತ ಅಂದ. ಅದಕ್ಕೇ ಬೇಗ ಮಾಡೋಣ, ಹೊಟ್ಟೆ ಬೇರೆ ಎಸ್ಕೊಂಡಿರ್ತಾನೆ ಅಂತ ಹೇಳಿ. ಬೆಳಗ್ಗೆ ಟೀ ಕುಡಿದ್ಬಿಟ್ಟು ಅಷ್ಟೇ ಕೆಲಸ. ಇವಾಗ ಮಾಡ್ತಾಯಿದ್ದೀನಿ. ನಾನು ನಮ್ಮಮ್ಮಂಗೆ ನಿನ್ನೆ ಬೆಳಗ್ಗೆ ಫೋನ್ ಮಾಡಿದ್ದೆ. ನಿನ್ನೆ ಬೆಳಗ್ಗೆ ಫೋನ್ ಮಾಡಿದ್ರೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿಲ್ವೇನಮ್ಮ ಅಂದೆ. ಇಲ್ಲಮ್ಮ ಕೆಲ್ಸಕ್ಕೆ ಹೋಗಿಲ್ಲ, ಮನೇಲೇ ಇದ್ದೀನಿ ಅಂತು. ಯಾಕಮ್ಮ ಅಂದರೆ, ಅವರೇನೋ ಬೇಡ ಅಂದರು ಕಣಮ್ಮ, ಅದಕ್ಕೆ ಮನೇಲಿದ್ದೀನಿ ಅಂತು. ಆಮೇಲೆ ಯಾಕೆ ಏನು ಅಂದಿದ್ದಕ್ಕೆ ಮತ್ತು ಏನೋ ಅಕ್ಕಿ ತರಕ್ಕೆ ಹೋಗಿದ್ದೆ, ಅದಕ್ಕೆ ಬೇಜಾರು ಮಾಡ್ಕೊಂಡವ್ರೆ. ಮತ್ತು ಅದೇನೋ ಯಾರೋ ಒಬ್ಬರು ಅವ್ರೆ ನಿನ್ನ ತಂಡಿ, ಅದಕ್ಕೆ ಒಂದು 15 ದಿವಸ ಮನೇಲಿರೋ ಅಜ್ಜಿ ಅಂತ ಕರೀತಾರೆ ನಮ್ಮಮ್ಮನ. ಅದಕ್ಕೆ ಇರಜ್ಜಿ ನೀನು ಇಲ್ಲೇ ಅಂತ ಹೇಳಿದ್ರು ಕಣಮ್ಮ, ಅದಕ್ಕೆ ಮನೇಲೇ ಇದ್ದೀನಿ ಅಂತ. ಯಾಕಮ್ಮ ಇಷ್ಟು ದಿನದಿಂದ ಕೆಲ್ಸಕ್ಕೆ ಹೋಗಿ ಇವೆಲ್ಲ ಏಕದಮ್ ಬೇಡ ಅಂತಾರೆ ಅಂತ ನಾನು ಕೇಳಿದೆ. ಅದಕ್ಕೆ ನಮ್ಮಮ್ಮ ಆ ಥರ ಹೇಳ್ತು. ಆಮೇಲೆ ಅಲ್ಲಿ ಯಾರೋ ಒಬ್ಬರವ್ರೆ, ಅವ್ರನ್ನ ಕರ್ಕೊಂತೀವಿ, ಇವಾಗ ಸದ್ಯಕ್ಕೆ ನೀನು ಮನೇಲೇ ಇರು, ಆಮೇಲೆ ಒಂದು 15 ದಿನ ಆದಮೇಲೆ ನೀನು ಬರೀವಂತೆ ಅಂತ ಅಂದ್ರಂತೆ ನಮ್ಮಮ್ಮನಿಗೆ. ನೋಡಿ ಹೆಂಗವ್ರ ಜನ. ಇಷ್ಟು ವರ್ಷದಿಂದ ನಮ್ಮಮ್ಮ ಮಾಡೈತೆ, ಬಿಟ್ಬಿಟ್ಟು ಈಗ ಅಲ್ಲಿ ಯಾರೋ ಒಂದು 15 ದಿವ್ಸಕ್ಕೆ ಯಾರನ್ನ ಕರ್ಕೊಂತಾರಂತೆ, ಆಮೇಲೆ ನಮ್ಮಮ್ಮನ್ನೇ ಕರೀತಾರೆ. ನೋಡಿ ಹೆಂಗೈತೆ ಜನ. ಅವ್ರಿಗೆ ಬೇಕಾದಾಗ ಕರ್ಕೊಳ್ಳೋದು, ಬೇಕಿಲ್ದಾಗ ಬಿಟ್ಬಿಡೋದಾ ಜನ. ದುಡ್ಡು ನೋಡ್ತಾ ಜನಕ್ಕೇನು ಒಂಥರ ದುರಾಸೆಗಳು. ಮತ್ತು ಆಮೇಲೆ ಕೆಲಸ ಕಷ್ಟಪಟ್ಟು ನಮ್ಮ ಟೈಮಿಗೆ ಬಂದು ಕೆಲಸ ಮಾಡಿಕೊಡ್ತಾರೆ ಅನ್ನೋದೊಂದು ಮಾನವೀಯತೆಯೂ ಇಲ್ಲ ಈಗಿನ ಕಾಲ ಜನಗಳಿಗೆ. ನಿಜವಾಗ್ಲೂ ಮನುಷ್ಯತ್ವನೂ ಇಲ್ಲ, ಮಾನವೀಯತೆ ಅನ್ನೋದು ಸತ್ತೋಗ್ಬಿಟ್ಟೈತೆ ನಾವು ಜನಗಳಿಗೆ. ನಮ್ಮ ಅಮ್ಮನಿಗೆ ಅಷ್ಟು ಏಜ್ ಆಗೈತೆ. ನಮ್ಮಮ್ಮ ಪಾಪ ಥಂಡಿಲಿ 6 ಗಂಟೆಗೆ ಎದ್ದು, ಪಾಪ ನಮ್ಮೂರಲ್ಲಿ ನಾಯಿಗಳು ಬೇರೆ, ಅಂಥದ್ರಲ್ಲೂ ಪಾಪ ಎದ್ದು ನಮ್ಮಮ್ಮ 6 ಗಂಟೆಗೆ ಎದ್ದು 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಕೆಲಸ ಮಾಡಿಕೊಟ್ಟು ಬರುತ್ತೆ ನಮ್ಮಮ್ಮ. ಅದು ನಿಂತ್ಕೊಂಡು ಚಪಾತಿ ಒಸಿಬೇಕು. ನಾನು ಒಂದು ವಿಡಿಯೋ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಐತೆ, ನಮ್ಮಮ್ಮ ಯಾವ ಥರ ಚಪಾತಿ ಒಸಿತೈತೆ ಅಂತ. ಅಷ್ಟೆಲ್ಲ ಕಷ್ಟ ಬಿದ್ದು ವಯಸ್ಸಾಗೈತೆ ನಮ್ಮ ಅಮ್ಮನಿಗೆ, ಈ ಏಜಲ್ಲೂ ಹೋಗಿ ದುಡಿತೈತೆ. ಅದರಲ್ಲೂ ಪಾಪ ಅವ್ರು ಇಷ್ಟನ ಕೊಡಲಿ ಅಂತ ಸಂಬಳನೂ ಸಹ ಇದು ಮಾಡ್ದಂಗೆ ನಮ್ಮಮ್ಮ ಕೆಲಸ ಮಾಡಿದ್ರೆ, ಈಗ ಅವಲೇ 15 ದಿನ ಬಿಟ್ಕೊಂಡು ಬರೀ ಒಂದು ಮನೆಗಿರು ಅಂತ ಕೇಳ್ತಾರೆ. ಅವರು ಇಲ್ಲಿಗವಲ್ಲೇ ಸುಮಾರು ಸತಿ ಕೆಲಸ ಮಾಡವ್ರೆ ನಮ್ಮಮ್ಮನಿಗೆ. ಸುಮಾರು ಸತಿ ಕರ್ಕೊಳ್ಳೋದು ಬೇಡ ಅನ್ನೋದು, ಅವರಿಗೆ ಯಾರನ್ನ ಜನ ಸಿಕ್ಕಿದಾಗ ನಮ್ಮಮ್ಮನ ಬೇಡ ಅಂದ್ಬಿಡೋದು. ಅವ್ರಿಗೆ ಯಾರಾದರೂ ಜನ ಇಲ್ಲದಾಗ ನಮ್ಮಮ್ಮನ್ನೇ ಬಂದು ಕಾಲಿಗೆ ಬೀಳೋರ್ದಂಗೆ, ಅಯ್ಯೋ ಕಾಲಿ ಏನು ಹೆಂಗೆ ಗೋಗರಿತಾರಂತೆ ನಮ್ಮಮ್ಮನಿಗೆ, ಬಾ 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 ಅಂತ. ಅವ್ರು ಏನು ಗೊತ್ತಾ, ಜನಗಳು ಸ್ವಾರ್ಥಿಗಳು ಅಂತೀನಿ ನಾನು ಇಂಥವ್ರನ್ನ. ಸ್ವಾರ್ಥಿಗಳೇ ಇವರೆಲ್ಲ. ನಿಜವಾಗ್ಲೂ ವಯಸ್ಸಾಗೈತೆ, ಏನೋ ಕೆಲಸ ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ಅನ್ನೋದೊಂದು ಮನುಷ್ಯತ್ವ ಬೇಡವಾ? ನಿಜವಾಗ್ಲೂ ನಮ್ಮ ಅಮ್ಮಂಗೇನು ಕೆಲಸ ಮಾಡೋ ಅಂಥದ್ದೇನಿಲ್ಲ, ಆದ್ರೂ ಹೆಂಗೋ ನಮ್ಮಮ್ಮ ಜೀವನ ಮಾಡಿಬಿಡುತ್ತೆ. ಆದರೆ ಏನು ಗೊತ್ತಾ, ಒಬ್ಬರ ಹತ್ರ ಕೈ ಚಾಚೋದು ಬೇಡ. ಇನ್ನೂ ಕೈ ಮೈಯಲ್ಲಿ ಶಕ್ತಿ ಐತಲ್ಲ, ದುಡ್ಕೊಂಡು ತಿನ್ನೋಣ ಅನ್ನೋದೊಂದು ಅಷ್ಟೇ ನಮ್ಮಮ್ಮನಿಗೆ. ಇನ್ನೇನಿಲ್ಲ. ನಮ್ಮಮ್ಮನಿಗೇನು ಕೆಲಸ ಮಾಡಲೇಬೇಕು ಅಂತೇನಿಲ್ಲ, ಹೆಂಗೋ ಜೀವನ ಮಾಡುತ್ತೆ, ಪೆನ್ಷನ್ ಬರುತ್ತೆ, ಹೆಂಗೋ ಜೀವನ ಮಾಡುತ್ತೆ ನಮ್ಮಮ್ಮ. ಆದರೆ ಏನೋ ಒಂದು ಈಗ ಮನೇಲಿ ಕೂತ್ಕೊಂಡು ಕಾಲ ಕಳೆಯೋಕ್ಕಾಗಲ್ಲ, ಎಷ್ಟೊತ್ತಂತ ಮನೇಲಿರ್ತಾರೆ ಅಲ್ವ. ಇಲ್ಲಿ ಅಕ್ಕಪಕ್ಕದವ್ರು ಇಲ್ಲ ಅಕಸ್ಮಾತು ಏನಾದರೂ ಇಲ್ಲ ನೆಂಟ್ರ ಮನೆಗೆ ಹೋಗ್ಬೇಕು ಅಂದರೆ ನೆಂಟ್ರ ಮನೆಗೆ ಹೋಗಲ್ಲ ನಮ್ಮಮ್ಮ, ಎಲ್ಲೂ ಹೋಗಲ್ಲ. ಹಂಗಾಗಿ ಏನೋ ಒಂದು ಆ ಊರಲ್ಲಿ ಮಧ್ಯಾಹ್ನ ಟೈಮ್ ಜನ ಯಾರೂ ಇರಲ್ಲ, ಎಲ್ಲ ಕೆಲ್ಸಗಳ್ಗೆ ಹೊರಟೋಗ್ತಾರೆ. ಬೆಳಗ್ಗೆ ಟೈಮು ಜನ ಅಷ್ಟೇ. ಅಂಥದ್ರಲ್ಲಿ ಹೆಂಗೋ ಮನೇಲಿ ಕೂತ್ಕೊಂಡು ಕಾಲ ಕಳೆಯೋದು ಬೇಡ ಅಂತ ನಮ್ಮಮ್ಮ ಹೋಗ್ತಿದ್ರೆ ಕರ್ಕೊಬಿಟ್ಟು ಈಗ ಈ ಥರ ಅಂತಾರಂತೆ. ಏನು ಜನಗಳಪ್ಪ ನಿಜವಾಗ್ಲೂ.
ನಮ್ಮಮ್ಮ 200 ಚಪಾತಿ ಒಸೆಯೋದು. ಅದು ಹಸಿಟ್ಟು ನಮ್ಮಮ್ಮನೇ ಕಲಿಸ್ಬೇಕಂತೆ, ಚಪಾತಿನೂ ನಮ್ಮಮ್ಮನೇ ಒಸಿಬೇಕಂತೆ. ಒಸಿಬೇಕು ನಮ್ಮಮ್ಮ. ನಾನು ನೋಡಿದ್ದೀನಿ, ನಾವು ಹೋಗಿ ಅವಾಗವಾಗ ಹೋಗಿ ನೋಡಿದ್ದೀವಿ ನಾವೂ ಸುಮಾರು ಸತಿ. ನಮ್ಮಮ್ಮನೇ ಮಾಡೋದು. ಅಷ್ಟೊಂದು ಪಾತ್ರೆ ಎಲ್ಲ ತೊಳೆದು ತಂಡೀಲಿ ಆಮೇಲೆಲ್ಲ ಮಾಡಿ ಪಾರ್ಸಲ್ಗಳೆಲ್ಲ ಕಟ್ಟೋದು ಎಲ್ಲ ನಮ್ಮಮ್ಮಂದೇ ಕೆಲಸ. ಅಷ್ಟು ಮಾಡಿದ್ರುನು ಸಂಬಳನೂ ಕಮ್ಮಿನೇ. ಸಂಬಳನೂ ಏನಂತ ಹೇಳ್ಕೊಳ್ಳೋಂಥ ಸಂಬಳ ಏನಿಲ್ಲ ಅಲ್ಲಿ, ಸಂಬಳನೂ ಕಮ್ಮಿನೇ. ಆದ್ರಾಗಲಿ ಬಿಡು ಅಂದ್ಬಿಟ್ಟು ನಮ್ಮಮ್ಮ ಆ ಸಂಬಳಕ್ಕೆ ಯಾರೂ ಕೆಲಸ ಮಾಡೋಲ್ಲ ಅಂಥದ್ರಲ್ಲಿ ನಮ್ಮಮ್ಮ ಮಾಡ್ತಾಯಿದ್ರೆ ಈ ಥರ ಮಾಡಿದ್ರೆ ಬೇಜಾರಾಗಲ್ವ ಪಾಪ. ನೆನ್ನೆ ಹಂಗಂತೂ ನನಗೂ ಬೇಜಾರಾಯಿತು. ನಾನು ಅದಕ್ಕೆ ಹೇಳಿದೆ, ಆರಾಮಾಗಿರಮ್ಮ, ನೀನು ಇನ್ಯಾವ ಸಂಘ ಕಟ್ಟಬೇಕು, ಏನು ಮಾಡಬೇಕು, ನಿಂಗೆ ಯಾವುದು ಸಾಲ ಇಲ್ಲ ಏನಿಲ್ಲ, ಇರೋದೇನೋ ಊಟ ಮಾಡ್ಕೊಂಡು ಮನೆಗೆ ಇದ್ಬಿಡು ಆರಾಮಾಗಿ ಅಂತ ನಾನು ಹೇಳಿದೆ. ಯಾಕಂದರೆ ಅಷ್ಟು ಹೇಳ್ಬೋದು ನಾನು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೂ ಬೇಜಾರಾಗುತ್ತೆ ಪಾಪ. ಮನೇಲಿ ಎಷ್ಟೊತ್ತು ಅಂತ ಇರ್ತಾರೆ, ಮನೇಲಿ ಎಷ್ಟೊತ್ತಂತ ಕೂತ್ಕೊಳ್ಳೋಕ್ಕಾಗುತ್ತೆ ಅಲ್ವಾ. ಹಂಗಾಗಿ ಯಾವತ್ತಿಂದ ಮಾಡಿದ ಜೀವ ಅಲ್ವ ನಮ್ಮಮ್ಮ. ಮನೇಲಿ ಕೂತ್ಕೊಳ್ಳೋಕೆ ನಮ್ಮಮ್ಮಂಗೆ ರೂಢಿ ಇಲ್ಲ. ಹಂಗಾಗಿ ನೋಡೋಣ ಇನ್ನೊಂದು ಸ್ವಲ್ಪ ದಿನ, ಏನೋ ಇನ್ನೊಂದು 15 ದಿನ ಬಿಟ್ಟು ಕರ್ಕೊಂತೀವಿ ಅಂತ ಹೇಳೋರಂತೆ. ನಾನು ಹೇಳಿದ್ದೀನಿ, ಕರೆದಿದ್ದ ತಕ್ಷಣ ಹೋಗಬೇಡ, ಸ್ವಲ್ಪ ಜನ ಸದ್ರ ಮಾಡ್ಕೊಂಬಿಡ್ತಾರೆ. ಕರೆದ ತಕ್ಷಣ ಇವ್ರಿಗೇನು ಗತಿ ಇಲ್ವೇನೋ ಬಂದ್ಬಿಟ್ರು ಅನ್ನೋ ಥರ ಸದ್ರ ಮಾಡ್ಕೊತಾರೆ. ನೀನು ಒಂದು ಸ್ವಲ್ಪ ದಿನ ಹೋಗಬೇಡ, ಅವ್ರು ಕರೆದ್ರು ನೀನು ಹೋಗಬೇಡ ಅಂತ ಹೇಳಿದ್ದೀನಿ ನಮ್ಮಮ್ಮನಿಗೆ. ಯಾಕೆ ಅಂದರೆ ಇವಾಗ ಏಕೆ ನಮ್ಗೆ ಕಿತ್ತಾಕಿದ್ರೆ, ನಾನು ಅದೇ ಥರನೇ ಹೇಳಿದ್ದು ನಮ್ಮಮ್ಮನಿಗೆ, ಏಕೆ ನಮ್ಗೆ ಕಿತ್ತಾಕಿದ್ರೆ ಯಾರಿಗಾನಲ್ಲಿ ಬೇಜಾರಾಗಲ್ವಾ. ಈಗ ಅವ್ರಿಗೆ ಯಾವಾಗ ಕೆಲಸ ಆಯ್ತು ಅವಾಗ ಕರೆಯೋದು, ಯಾರಾದರೂ ಬಿಟ್ಟು ಹೋದಾಗ, ಯಾರನ್ನ ಬರ್ತೀವಿ ಅಂದಾಗ ನಮ್ಮಮ್ಮನ ಬೇಡ ಅನ್ನೋದು. ಆಮೇಲೆ ಅವ್ರ ಓನರ್ಗೆ ಏನೋ ಕಾಲೆಲ್ಲ ಏಟಾಗಿತ್ತಂತೆ. ಅವಾಗೆಲ್ಲನೂ ನಮ್ಮಮ್ಮ ನಿಜವಾಗ್ಲೂ ಒಂದು ಸತಿ ಎಲ್ಗೋ ಬಂದಿತ್ತು ಆ ಯಪ್ಪನ ಕಾಲು ಏಟಾದಾಗ. ಅಯ್ಯೋ ಹೆಂಗೆ ಅಂದರೆ ನಮ್ಮಮ್ಮ ನೆಂಟ್ರ ಮನೆಗೂ ಇರೋಕ್ಕೂ ಹಿಂದೆ ಮುಂದೆ ನೋಡಿಬಿಡ್ತು ನಮ್ಮಮ್ಮ. ಆಮೇಲೆ ನಮ್ಮ ಅಕ್ಕನ ಮನೆಗೆ ಏನೋ ಅವತ್ತೊಂದು ಫಂಕ್ಷನ್ ಇತ್ತು, ಅದನ್ನು ನಾನು ಈ ಟೈಮಲ್ಲಿ ಹೇಳಲ್ಲ. ಅವತ್ತು ನಮ್ಮಮ್ಮ ಬಂದೈತೆ. ಅವತ್ತೂ ಸಹ ಅಯ್ಯೋ ಯಪ್ಪನ ಕಾಲಾಗಲ್ಲ ಕಣಮ್ಮ, ಅಲ್ಲಿ ಮಾಡೋರು ಯಾರೂ ಇಲ್ಲ, ನಾನು ಹೋಗ್ತೀನಿ ಅಂತ ನಿಂತುಬಿಡ್ತು ನಮ್ಮಮ್ಮ. ಅಷ್ಟು ಒಂದು ಕೆಲಸ ಮಾಡೋರನ್ನ ಅಷ್ಟು ಒಂದು ನೆಗ್ಲೆಕ್ಟ್ ಮಾಡಿಬಿಟ್ರೆ ಅಲ್ವಾ. ಆಮೇಲೆ ಅವ್ರ ಹೆಂಗಸ್ರಿಗೆ ಹುಷಾರಿಲ್ದಾಗೆಲ್ಲ ನಮ್ಮ ಅಮ್ಮನೇ ನೋಡ್ಕೊಂಡಿರೋದು. ಇಲ್ಲಿ ಅಡುಗೆ ಮಾಡಬೇಕು, ಅಲ್ಲಿ ಚಪಾತಿ ಒಸಿಬೇಕು, ಅಲ್ಲಿ ಪಾರ್ಸಲ್ ಕಟ್ಕೊಡ್ಬೇಕು, ಪ್ರತಿಯೊಂದು ಅಲ್ಲಿ ಚಪಾತಿ ಸುಡಬೇಕು, ಎಲ್ಲ ನಮ್ಮ ಅಮ್ಮನೇ ಮಾಡೈತಿ. ಅದಕ್ಕೆ ಒಂದು ಬೆಲೆ ಬೇಡವಾ, ಒಂದು ಗೌರವ ಬೇಡವಾ. ಏನು ಜನಗಳಪ್ಪ ಸ್ವಾರ್ಥಿಗಳು ನಿಜವಾಗ್ಲೂ. ಅವ್ರಿಗೆ ಬೇಕಾದಾಗ ವಯಸ್ಸಾದವ್ರನ್ನ ಹೆಂಗೆ ಯೂಸ್ ಮಾಡ್ಕೊತಾರೆ ಅಂದರೆ ನಿಜವಾಗ್ಲೂ. ದುಡ್ಡು ಮನುಷ್ಯನಿಗೆ ನಿಜವಾಗ್ಲೂ ಸಂಪಾದನೆ ಮಾಡೋದು ಮನುಷ್ಯ, ದುಡ್ಡನ್ನೇ ಇವ್ರನ್ನ ದುಡ್ಡೇ ಸಂಪಾದನೆ ಮಾಡಿಬಿಟ್ಟೈತೆ ಅನ್ನೋ ಥರ ಆಡ್ತಾರೆ ಕೆಲವು ಜನಗಳು. ನಿಜವಾಗ್ಲೂ ಬದುಕ್ತಾ ಜನಕ್ಕೆ ಇಷ್ಟು ದುರಾಸೆಗಳು ಅಂದರೆ ಯಪ್ಪ. ದುಡ್ಡು ಮೇಲೆ ದುಡ್ಡು ಹೊತ್ಕೊಂಡು ಹೊರಟೋಗ್ತಾರೆ. ಯಾರೂ ಹೊತ್ಕೊಂಡೋಗಲ್ಲ, ಯಾರಾದರೂ ತೀರೋದಾಗ ಹೇಳ್ತಾರೆ ಜನ, ಅಯ್ಯೋ ಇಷ್ಟಕ್ಕೆ ಹೆಂಗೆ ಆಡ್ತಾರ ಅಂತಾರೆ. ಆದ್ರೆ ಬುದ್ಧಿ ಕಲಿಯಲ್ಲ ಜನ, ಬುದ್ಧಿನೇ ಕಲಿಯಲ್ಲ ಜನ. ಸ್ವಾರ್ಥಗಳು ಮಾತ್ರ ಹೋಗೋದಿಲ್ಲ. ನಿಜವಾಗ್ಲೂ ನಮ್ಮ ಅಮ್ಮನಿಗೆ ಕೆಲಸ ಬಿಡಿಸವ್ರೆ. ನಿಜವಾಗ್ಲೂ ಬೇಜಾರಾಯಿತು ನನಗೆ. ಏನು ಮಾಡೋದು, ನಮ್ಮಮ್ಮ ಅವ್ರ ಮನೇಲೇನು ತಿಂಡಿ ತಿನ್ನೋದಂತ ಅಷ್ಟೇ, ಒಂದು ಸ್ವಲ್ಪ ತಿಂಡಿ, ಅದು ಬೆಳಗ್ಗೆ ಟೈಮು. ಮಧ್ಯಾಹ್ನ ಊಟನೇ ಮಾಡ್ತಾ ಇರಲಿಲ್ವಂತ. ಅಷ್ಟೆಲ್ಲ ಕೆಲಸ ಮಾಡಿಕೊಟ್ಟು ಬಂದು ಅವ್ರ ಹೆಂಗಸ್ರಿಗೆಲ್ಲ ಹುಷಾರಿಲ್ದಾಗೆಲ್ಲ ನಮ್ಮ ಅಮ್ಮನೇ ಅಡ್ಜಸ್ಟ್ ಮಾಡಿಕೊಟ್ಟು ಕೆಲಸನ ಎಲ್ಲ ಪಾಪ ಈ ವಯಸ್ಸಲ್ಲೂ ಹೋಗಿ ಅವ್ರ ಮನೆ